ಇಲ್ಲ. ಸೆಂಟರ್. ನಮಸ್ಕಾರ. ನಮ್ಮದು ಗ್ಲೋಬಲ್ ರೈಸ್ ಟ್ರೇಡರ್ಸ್ ಅಂತ ಇಲ್ಲಿ ಸುಮ್ಮನಹಳ್ಳಿ ಸಿಗ್ನಲ್ ಹತ್ರ ಮಾಗಡಿ ಮೈನ್ ರೋಡಲ್ಲಿ ಬರ್ತಿದೆ. ವಿಶ್ವದ ಅತಿ ದೊಡ್ಡದಾಗಿ ನಾವು ಮಾಡ್ತಾ ಇದ್ವಿ. ಅಂದರೆ ನಮ್ದು ಈಗ APMC ಮಾರ್ಕೆಟ್ ದರದಲ್ಲಿ ನಿಮ್ಗೆ ಹೇಗೆ ದೊಡ್ಡದಾಗಿ ಹೋಲ್ಸೇಲಲ್ಲಿ ಸಿಗುತ್ತೋ, ಅಂದರೆ ಈಗ 100 ಬ್ಯಾಗ್ ಅಲ್ಲಿ ತೊಗೊಂಡಾಗ ಅಂಗಡಿಗಳವ್ರಿಗೆ ಏನು ಹೋಲ್ಸೇಲ್ ರೇಟ್ ಸಿಗುತ್ತೆ, ನಾನು ಒಂದೇ ಬ್ಯಾಗ್ಗೆ ಅದೇ ರೇಟೇ ಕೊಡ್ತೀವಿ. ನೀವು ಅಲ್ಲಿ ನಾವು ಅಂಗಡಿಗಳು ತೊಗೊಂಡು ಮಾರೋ ರೇಟ್ ನಾನು ಇಲ್ಲೇ ಕೊಡ್ತೀನಿ. ನಿಮ್ಗೆ ಹತ್ರದಲ್ಲಿರೋರು ಇಲ್ಲೇ ಬಂದು ತೊಗೊಂಡು ಹೋಗ್ಬೋದು. ಫಂಕ್ಷನ್ ಆರ್ಡರ್ಗಳವ್ರು ಆಗಿರ್ಬೋದು, ಹೋಟೆಲ್ ಆರ್ಡರ್ಸ್ ಆಗಿರ್ಬೋದು, ಕ್ಯಾಟ್ರಿಂಗ್ ಅವರು ಪ್ರತಿಯೊಬ್ಬರು ನಾವು ಅವ್ರಿಗೆ ಹೋಲ್ಸೇಲ್ APMC ದರದಲ್ಲಿ ನಿಮ್ಗೆ ಏನೇನು ಪ್ರೈಸಲ್ಲಿ ಸಿಗುತ್ತೋ ಎಲ್ಲ ಪದಾರ್ಥ ನಾವು ಅದೇ ರೇಟಿಗೆ ಕೊಡ್ತೀನಿ. ಕಸ್ಟಮರ್ಗೂ ಒಂದು ಐಟಮ್ ತೊಗೊಂಡು ಕಸ್ಟಮರ್ಗೂ ಅದೇ ರೇಟ್ ಕೊಡ್ತೀನಿ, 100 ಐಟಮ್ ತೊಗೊಳೋರ್ಗೂ ಅದೇ ರೇಟೇ ಕೊಡ್ತೀನಿ. ಸೊ ಎಲ್ಲರೂ ಬಂದು ಇಲ್ಲಿ ತೊಗೊಂಡು ಅವರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು. ಮತ್ತು ನಮ್ದು ಹೆಂಗಂದರೆ ಅಕ್ಕಿಗಳೆಲ್ಲ ನಾವೇ ಪ್ರತಿ 3 ಥರ ಸ್ಟೆಪ್ಪಲ್ಲಿ ಟೆಸ್ಟ್ ಮಾಡಿಸ್ತೀವಿ. 3 ಥರ ಟೆಸ್ಟ್ ಮಾಡಿಸಿ ನಮ್ಗೆ ಪಾಸ್ ಆಗಿದ್ದೇನೆ ನಾವು ಡೈರೆಕ್ಟ್ ಮಿಲ್ಲಿಂದ ತರಿಸ್ತೀವಿ. ಪ್ರತಿಯೊಂದು 2 ಸರಿ 3 ಸರಿ ಚೆಕಿಂಗ್ ಆಗಿರುತ್ತೆ. ಸೊ ಯಾವುದೇ ಥರದ ಟೆನ್ಷನ್ ಏನಿರಲ್ಲ. ಕುಕ್ಕಿಂಗ್ ವೈಸಲ್ಲಿ ಸೂಪರ್ ಆಗಿರುತ್ತೆ. ಸೊ ಆರಾಮಾಗಿ ಎಲ್ಲರೂ ಬಂದು ತೊಗೋಬೋದು. ಮತ್ತು ಅದ್ರ ಜೊತೆಗೆ ಏನು ಇವಾಗ ನಾವು ಬೇಳೆಗಳಾಗಿರ್ಬೋದು, ಸ್ಪೈಸಸ್ ಐಟಮ್ ಆಗಿರ್ಬೋದು, ಡ್ರೈ ಫ್ರೂಟ್ಸು ಪ್ರತಿಯೊಂದೂ ನಾವು ಖುದ್ದಾಗಿ ಚೆಕ್ ಮಾಡಿ ಶಾಂಪಲ್ ಮಾಡಿ ತಂದು ನಾವೇ ಓನ್ ಪ್ಯಾಕಿಂಗ್ ಮಾಡಿಸ್ತಾಯಿದ್ದೀವಿ. ಸೊ ಪ್ರತಿಯೊಂದು ಗ್ರೇಡಿಂಗ್ ಆಗಿರುತ್ತೆ, ಸಾರ್ಟೆಕ್ಸ್ ಆಗಿರುತ್ತೆ, ಮತ್ತು ನಾವು ಪ್ಯಾಕಿಂಗ್ ಮಾಡ್ತಾ ಇರ್ತೀವಿ. ಸೊ ಯಾವುದೇ ಥರದ ಕ್ಲೀನಿಂಗ್ ಇದರಲ್ಲಿ ನಾವು ಕಾಂಪ್ರಮೈಸ್ ಆಗಿಲ್ಲ. ಮತ್ತು ರೇಟ್ ವೈಸು ನೀವು 10 ಅಂಗಡಿಲಿ ವಿಚಾರಿಸಿ ಚೆಕ್ ಮಾಡಿ ನೀವು APMCಯಲ್ಲಿ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋ ಖರ್ಚು ಟೈಮ್ಗೆ ನೀವು ಉಳಿತಾಯ ಮಾಡ್ಕೊಂಡು ಅದೇ ರೇಟಲ್ಲಿ ನೀವು ಇಲ್ಲಿ ತೊಗೊಂಡು ನೀವು ಮನೆಗೆ ತೊಗೊಂಡು ಹೋಗ್ಬೋದು. ನೀವು ಅಲ್ಲಿ ಲೋಕಲ್ ಅಂಗಡಿಯಲ್ಲಿ 2 ತಿಂಗಳು ತೊಗೊಳ್ಳೋ ಕಾಸು ಕೂಡ ಅಷ್ಟು ನನ್ನಲ್ಲಿ ನನ್ನ ಹತ್ರ 1 ತಿಂಗಳಲ್ಲಿ ತೊಗೊಳ್ಳೋದು. ಅಲ್ಲಿ ನೀವು 2 ತಿಂಗಳು ಅಲ್ಲಿ ಅರ್ಧ ತಿಂಗಳು ಅಂದರೆ 15 ದಿನ ಅಷ್ಟೇ ಬರೋದು ನಿಮಗೆ. ನನ್ನ ಹತ್ರ 1 ತಿಂಗಳು ನೀವು ಅದೇ ಕಾಸಲ್ಲಿ ತೊಗೊಂಡೋಗ್ಬೋದು ಐಟಮ್. ಸೊ ಈ ಥರ ಇರುತ್ತೆ. ಇದು ಅಂದರೆ ಈಗ ನಮ್ಗೆ ಏನಾಗುತ್ತೆ ಅಂದರೆ ನಮ್ಮದು ಬಲ್ಕಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಬೆಲ್ಲ ನಾವೀಗ ಮೈಸೂರಿಂದ ಒಬ್ಬರು ಡೈರೆಕ್ಟ್ ಅವರೇ ಮಾಡೋರು ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ನಾವು ಬಲ್ಕಲ್ಲಿ ಕೊಡ್ತೀವಿ ಸರ್, ನಮಗೆ ನೆಟ್ ನಮ್ದೇನಿದು ನಾಮಿನಲ್ ಮಾರ್ಜಿನಲ್ಲಿ ನೀವು ಪ್ರೊವೈಡ್ ಮಾಡಿ ಅಂದರು. ಸೊ ಬಲ್ಕ್ ಅವ್ರಿಗೆ ಕಂಪ್ಲೀಟ್ ಆರ್ಡರ್ ಕೊಟ್ಟಿದ್ದೀವಿ. ಸೊ ಈಗೇನಾಗುತ್ತೆ ನಮ್ಗೆ ಡೈರೆಕ್ಟ್ ಅವರಿಂದ ನಮಗೆ ಬಂತು. ಸೊ ನಾವು ಡೈರೆಕ್ಟ್ ನಾವೇ ಮಾರೋದ್ರಿಂದ ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಅವಾಗ ರೈತರಿಗೆ ಕಸ್ಟಮರ್ಗೇನು ತೀರಾ ಕಡಿಮೆ ರೇಟಲ್ಲಿ ಸಿಗುತ್ತೆ. ಈಗ ಸೆಂಟ್ರಲ್ ದಳ್ಳಾಳಿ ಇದ್ರೆ ಏನಾಗುತ್ತೆ, ಅವ್ರು ಮಾರ್ಜಿನ್ ಇಟ್ಕೊತಾರೆ, ಅಲ್ಲಿಂದ ಯಶವಂತಪುರ ಹೋಗಬೇಕು, ಅಲ್ಲಿ ಅವ್ರ ಮಾರ್ಜಿನ್